ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ ಎರಡನೇ ODI ಪಂದ್ಯದಲ್ಲಿ ಈ ರೀತಿ ಸೋಲುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಆದ್ರೆ ಮಾಡೇ ಇರಲಿಲ್ಲ. 178ಕ್ಕೆ 3 ವಿಕೆಟ್ ಇರುತ್ತೆ. ವಿರಾಟ್ ಕೊಹ್ಲಿ ಔಟ್ ಆದ ನಂತರ 233ಕ್ಕೆ ಸರ್ವಪತನ ಆಗುತ್ತೆ ನಮ್ಮ ಭಾರತ ತಂಡ. ಇನ್ನು ಎರಡನೇ ODI ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಹೀನಾಯವಾಗಿ ಆದ್ರೆ ಸೋತಿದೆ ಮತ್ತು ಜೋ ರೂಟ್ ಅವರ 99 ರನ್ ನಿಂದಾಗಿ ಇಂಗ್ಲೆಂಡ್ ತಂಡ ಆದ್ರೆ ಎರಡನೇ ODI ಪಂದ್ಯದಲ್ಲಿ ಗೆದ್ದಿದೆ. ಇನ್ನು ನಮ್ಮ ಭಾರತ ತಂಡ ಎರಡನೇ ODI ಪಂದ್ಯದಲ್ಲಿ ಸೋತ ಬಳಿಕ ನಮ್ಮ ಭಾರತ ತಂಡದ ಸೂಪರ್ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತ ವಿರಾಟ್ ಕೊಹ್ಲಿ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಪಂದ್ಯದ ಬಗ್ಗೆ ಮತ್ತು ಸೋಲಿನ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಎರಡನೇ ODI ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಒಬ್ಬರನ್ನ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಹೌದು, ಶ್ರೇಯಸ್ ಅಯ್ಯರ್ ಅವರು ಒಳ್ಳೆ ರೀತಿಯಿಂದ ಬ್ಯಾಟಿಂಗ್ ಮಾಡಬಹುದಾಗಿತ್ತು, ಆದ್ರೂ ಕೂಡ ಸ್ವಲ್ಪ ಎಡವಿದ್ರ ಅಂತಾನೆ ಹೇಳ್ಬಹುದು ಲಾಸ್ಟ್ ಮೂಮೆಂಟ್ ಅಲ್ಲಿ. ಹಾಗಾದ್ರೆ ನಮ್ಮ ಭಾರತ ತಂಡದ ಹೈಲೈಟ್ಸ್ ಅಲ್ಲಿ ಏನೆಲ್ಲ ತಪ್ಪುಗಳಿದ್ದವು ಮತ್ತು ನಮ್ಮ ಭಾರತ ತಂಡದ ಸೂಪರ್ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ವಿರಾಟ್ ಕೊಹ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಇನ್ನು ಟಾಸ್ ಸೋತು ಇನ್ನಿಂಗ್ಸ್ ಆರಂಭಿಸಿದ ನಮ್ಮ ಭಾರತ ತಂಡ ಉತ್ತಮ ಆರಂಭವನ್ನು ಪಡೆದುಕೊಂಡಿತ್ತು. ಮೊದಲನೇ ವಿಕೆಟ್ ಜೊತೆ ಆಟದಲ್ಲಿ ನಾಯಕ ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ 44 ರನ್ ಆದರೆ ಸೇರಿಸಿದರು. ಇನ್ನು ಸ್ಫೋಟಕ ಆಟಕ್ಕೆ ಮುಂದಾದ ಗಿಲ್ ಅವರು 30 ಬಾಲ್ಗಳಲ್ಲಿ 6 4ಗಳ ಸಹಿತ 31 ರನ್ ಗಳಿಸಿ ಗಸ್ ಅಕ್ಟಿಸ್ಟನ್ ಬೌಲಿಂಗ್ ನಲ್ಲಿ ವಿಕೆಟ್ ಆದರೆ ಒಪ್ಪಿಸಿದರು. ಆನಂತರ ಒಂದಂತ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಎರಡನೇ ವಿಕೆಟ್ ಜೊತೆ ಆಟದಲ್ಲಿ 60 ರನ್ ಆದರೆ ಸೇರಿಸಿದರು. ಹೌದು ಸ್ನೇಹಿತರೆ, ಇಂದು ಕೂಡ ನಿರೀಕ್ಷಿತ ಪ್ರದರ್ಶನ ತೋರುವಲ್ಲಿ ವಿಫಲರಾದ ರೋಹಿತ್ ಶರ್ಮಾ 47 ಬಾಲ್ಗಳಲ್ಲಿ ಒಂದೇ ಒಂದು 4 ಒಂದೇ ಒಂದು ಸಿಕ್ಸರ್ಗಳ ಸಹಿತ 26 ರನ್ ಗಳಿಸಿ ಔಟ್ ಆದರು. ಇನ್ನು ಅಭಿಮಾನಿಗಳಿಗೂ ಕೂಡ ತುಂಬಾನೇ ಆದರೆ ನಿರಾಶೆ ಮಾಡಿದ್ರು ರೋಹಿತ್ ಶರ್ಮಾ. ಇನ್ನು ರೋಹಿತ್ ಶರ್ಮಾ ನಂತರ ಬಂದಂತ ಇಶಾನ್ ಕಿಶನ್ ಅವರು ಕೂಡ 8 ಬಾಲ್ಗಳನ್ನು ಆಡಿ ಕೇವಲ ಒಂದೇ ರನ್ ಗಳಿಸಿ ಆರ್ಚರ್ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು. ಇನ್ನು ಈ ಹಂತದಲ್ಲಿ ಬಂದ ಶ್ರೇಯಸ್ ಅಯ್ಯರ್ ಹಾಗೂ ವಿರಾಟ್ ಕೊಹ್ಲಿ 4ನೇ ವಿಕೆಟ್ ಜೊತೆ ಆಟದಲ್ಲಿ 67 ರನ್ ಸೇರಿಸಿ ತಂಡದ ಮೊತ್ತವನ್ನಾದರೆ ಹೆಚ್ಚಿಸಿದರು. ಆದರೆ ವಿರಾಟ್ ಕೊಹ್ಲಿ 66 ಬಾಲ್ಗಳಲ್ಲಿ 8 4ಗಳ ಸಹಿತ 65 ರನ್ ಗಳಿಸಿ ಔಟ್ ಆದರು. ಇನ್ನು ವಿರಾಟ್ ಕೊಹ್ಲಿ ವಿಕೆಟ್ ಬೀಳ್ತಾ ಇದ್ದಂತಾನೆ ಭಾರತ ಪೆವಿಲಿಯನ್ ಪೆರೇಡ್ ಆದರೆ ನಡೆಸಿತು. ಹೌದು ಸ್ನೇಹಿತರೆ, ವಿರಾಟ್ ಕೊಹ್ಲಿ ವಿಕೆಟ್ ಬೆನ್ನಲ್ಲೇ ಭಾರತ ತಂಡ ದಿಢೀರ್ ಕುಸಿತ ಕಾಣೋದನ್ನ ನಾವೆಲ್ಲರೂ ಕಣ್ಣು ಮುಂದಿನಾದ್ರೆ ಕಂಡೆವು. ಎರಡನೇ ODI ಪಂದ್ಯದಲ್ಲಿ 6ನೇ ಕ್ರಮಾಂಕದಲ್ಲಿ ಬಂದಂತ ವಾಷಿಂಗ್ಟನ್ ಸುಂದರ್ 5 ಬಾಲಲ್ಲಿ 2 ರನ್ ಆಡಿದ್ರೆ ಅಕ್ಷರ್ ಪಟೇಲ್ 5 ಬಾಲಲ್ಲಿ 1 ರನ್ ಆಡ್ತಾರೆ. ಆನಂತರ ಶಿವಮ್ ದುಬೆ ಖಾತೆ ತೆರೆಯದೇನೆ ಗೋಲ್ಡನ್ ಡಕ್ ಆದರು. ಇನ್ನು ಆನಂತರ ಗುರ್ನೂರ್ ಬ್ರಾರ್ ಅವರು 15 ಬಾಲ್ಗಳಲ್ಲಿ 7 ರನ್ ಗಳಿಸಿ ಔಟ್ ಆದರು. ಶ್ರೇಯಸ್ ಅಯ್ಯರ್ 71 ಬಾಲ್ಗಳೇನೋ ಆಡ್ತಾರೆ, ಅದರಲ್ಲಿ 5 4 2 ಸಿಕ್ಸರ್ಗಳ ಸಹಿತ 66 ರನ್ ಗಳಿಸಿ ಒಂದು ಒಳ್ಳೆ ಕಲೆ ಟೋಟಲ್ಗೆ ಎದುರಾದ್ರೆ ನೋಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ 44ನೇ ಓವರ್ನಲ್ಲಿ ಗಸ್ ಅಕ್ಟಿಸ್ಟನ್ ಬೌಲಿಂಗ್ ನಲ್ಲಿ ವಿಕೆಟ್ ಆದ್ರೆ ಒಪ್ಪಿಸಿ ಬಿಡ್ತಾರೆ. ಅದೇ ಓವರ್ ನಲ್ಲಿ ಪ್ರಸಿದ್ಧ ಕೃಷ್ಣ ಖಾತೆ ತೆರೆಗೆ ಔಟ್ ಆದ್ರೆ ಬೂಮ್ರಾ ಕೂಡ 13 ಬಾಲ್ಗಳಲ್ಲಿ 3 4 1 ಸಿಕ್ಸರ್ಗಳ ಸಹಿತ ಅಜಯ್ 20 ರನ್ ಆದ್ರೆ ಗಳಿಸಿದರು. ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು 178 ರನ್ ಗಳಿಗೆ 3 ವಿಕೆಟ್ ಆದ್ರೆ ಇರುತ್ತೆ. ಆದ್ರೆ ವಿರಾಟ್ ಕೊಹ್ಲಿ ವಿಕೆಟ್ ಯಾವಾಗ ಬೀಳುತ್ತೆ ಆವಾಗ ನಮ್ಮ ಟೀಮ್ ಇಂಡಿಯಾ ಸರ್ವ ಪತನ ಆದ್ರೆ ಕಾಣುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಉಳಿದ 60 ರನ್ಗಳಲ್ಲಿ ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾಗೆ ಭದ್ರ ಬುನಾದಿ ಹಾಕೋವ್ರೆ ಆದ್ರೆ ಇಲ್ಲ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಏನಾದ್ರು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಂತ ದಿಗ್ಗಜ ಆಟಗಾರರು ಏನಾದ್ರು ನಮ್ಮ ಟೀಮ್ ಇಂಡಿಯಾದಲ್ಲಿ ಆಡದೆ ಹೋಗಿದ್ದಿದ್ರೆ ನಮ್ಮ ಟೀಮ್ ಇಂಡಿಯಾ ಈಸಿಯಾಗಿ ಸೋಲ್ತಿತ್ತು ಅಂತಾನೆ ಹೇಳ್ಬೋದು ನಿನ್ನೆನೂ ಕೂಡ. ಹೌದು ಸ್ನೇಹಿತರೆ, ಹೌದು ಸೋತಿದೆ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೂ ಕೂಡ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಂತ ದಿಗ್ಗಜ ಆಟಗಾರರು ಇರ್ಲಿಲ್ಲ ಅಂತಂದ್ರೆ ಇನ್ನೂ ಈಸಿಯಾಗಿ ಸೋಲ್ತಾ ಇತ್ತು. ಇನ್ನು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಅಂತ ಕಾಂಪಿಟೇಟಿವ್ ಟೀಮ್ ಅಂತಾನೆ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು ವಿತೌಟ್ ವಿರಾಟ್ ಕೊಹ್ಲಿ, ಬೂಮ್ರಾ, ರೋಹಿತ್ ಶರ್ಮಾ. ಹೌದು ಸ್ನೇಹಿತರೆ, ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಆದ್ರೆ ಸೋತಿದೆ. ಇನ್ನು 233 ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಬಂದಂತ ಇಂಗ್ಲೆಂಡ್ ನ ಬ್ಯಾಟರ್ಸ್ ಬೆನ್ ಡೆಕೆಟ್ ಅವರು ಮೊದಲನೇ ಬಾಲ್ ಅಲ್ಲಿ ಔಟ್ ಆಗ್ತಾರೆ ಬೂಮ್ರಾ ಬೌಲಿಂಗ್ ನಲ್ಲಿ. ಆನಂತರ ಜೇಕಬ್ ಬೆಥೆಲ್ ವಿಕೆಟ್ ತೆಗಿತಾರೆ ಪ್ರಸಿದ್ಧ ಕೃಷ್ಣ. ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾದ ಬೌಲರ್ಸ್ ಏನೋ ಕಂಬ್ಯಾಕ್ ಆದ್ರೆ ಮಾಡಿರ್ತಾರೆ. ಆದ್ರೆ ಜೋ ರೂಟ್ ಆಡಿದಂತ ದೊಡ್ಡ ಇನ್ನಿಂಗ್ಸ್ ನಿಂದಾಗಿ ನಮ್ಮ ಟೀಮ್ ಇಂಡಿಯಾ ಆದ್ರೆ ಸೋಲುತ್ತೆ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಜೋ ರೂಟ್ ಅವರು ಬರೋಬ್ಬರಿ 99 ರನ್ ಆದ್ರೆ ಹೊಡಿತಾರೆ 133 ಬಾಲ್ಗಳಲ್ಲಿ. 9 4 74ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಅವರ ಜೊತೆ ಕೈ ಮಿಲಾಯಿಸಿದಂತ ಗಸ್ ಅಕ್ಟಿಸ್ಟನ್ ಕೂಡ 23 ರನ್ ಆದ್ರೆ ಆಡ್ತಾರೆ. ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಆದ್ರೆ ಸೋತಿದೆ. ಇನ್ನು ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ಬೂಮ್ರಾ ಅವರು 10 ಓವರ್ ಹಾಕಿ 45 ರನ್ ನೀಡಿ 1 ವಿಕೆಟ್ ಪಡೆದು 4.5ರ ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಬೆಸ್ಟ್ ಬೌಲಿಂಗ್ ಅಂತಂದ್ರೆ ಅಕ್ಷರ್ ಪಟೇಲ್. ಹೌದು ಸ್ನೇಹಿತರೆ, 9 ಓವರ್ ಬೌಲಿಂಗ್ ಮಾಡಿದಂತ ಅಕ್ಷರ್ ಪಟೇಲ್ ಅವರು 1 ಮೇಡನ್ ಮತ್ತು 35 ರನ್ ನೀಡಿ 1 ವಿಕೆಟ್ ಪಡೆದು 3.89ರ ಎಕಾನಮಿಯಲ್ಲಿ ಬೌಲಿಂಗ್ ಆದ್ರೆ ಮಾಡ್ತಾರೆ.
ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಈ ಪಂದ್ಯದಲ್ಲಿ ಹೀನಾಯವಾಗಿ ಆದರೆ ಸೋತಿದೆ. ಇನ್ನು ನಮ್ಮ ಭಾರತ ತಂಡ 4 ವಿಕೆಟ್ಗಳಿಂದ ಸೋತ ಬಳಿಕ ಮತ್ತು ಇಂಗ್ಲೆಂಡ್ ತಂಡ ನಮ್ಮ ಭಾರತದ ವಿರುದ್ಧ 2ನೇ ODI ಪಂದ್ಯದಲ್ಲಿ ಗೆದ್ದ ಬಳಿಕ ವಿರಾಟ್ ಕೊಹ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಈ ರೀತಿ ಆದರೆ ಹೇಳಿದ್ದಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಸೋತಿದ್ದೇವೆ ಮತ್ತು ತುಂಬಾನೇ ಆದರೆ ಬೇಜಾರಾಗ್ತಾ ಇದೆ. ಏಕೆಂದರೆ ಈ ಪಂದ್ಯದಲ್ಲಿ ನಾವು ಗೆಲ್ಲಬಹುದಾಗಿತ್ತು. ಇನ್ನು ನನ್ನ ಕಡೆಯಿಂದನೂ ಕೂಡ ತಪ್ಪಾಗಿದೆ. ಏಕೆಂದರೆ ನಾನು ಇನ್ನಷ್ಟು ಕೂಡ ರನ್ ಆದರೆ ಕಲೆ ಹಾಕಬಹುದಾಗಿತ್ತು. ನಾನು ಮಾಡಿದಂಥ ಒಂದೇ ಒಂದು ಮಿಸ್ಟೇಕ್ ನಿಂದಾಗಿ ಈ ರೀತಿ ಸೋಲು ಕಾಣಲು ನಮ್ಮ ಭಾರತ ತಂಡವನ್ನು ನಾನು ನೋಡಬೇಕಾಗಿತ್ತು ಎಂದು ವಿರಾಟ್ ಕೊಹ್ಲಿ ಆದರೆ ಹೇಳ್ತಾರೆ. ಹೌದು, ಈ ಪಂದ್ಯದಲ್ಲಿ ಆದರೆ ಸೋತಿದ್ದೇವೆ. ನಾವು ಈ ಪಂದ್ಯದಲ್ಲಿ 270 ಅಥವಾ 280 ಟಾರ್ಗೆಟ್ ಕೊಟ್ಟಿತ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಗೆಲ್ಲಬಹುದಾಗಿತ್ತು. ಇನ್ನು ನಾನು ಸ್ವಲ್ಪ ಇನ್ನಷ್ಟು ನಿಧಾನಗತಿಯಿಂದ ಬ್ಯಾಟಿಂಗ್ ಆಡಿದ್ರೆ ನಾನು ಇನ್ನಷ್ಟು ಸ್ಕೋರ್ ಮಾಡಬಹುದಾಗಿತ್ತು. ನನ್ನಿಂದನೇ ತಪ್ಪಾಗಿದ್ದು ಮತ್ತು ನಾನೇನಾದರೂ ಇನ್ನೊಂದು 30 ಅಥವಾ 40 ರನ್ ಕಲೆ ಹಾಕಿತ್ತು ಅಂತಂದ್ರೆ ನಮ್ಮ ಭಾರತ ತಂಡ ಈ ರೀತಿ ಕಾಣಲು ನಾನು ನೋಡ್ತಾ ಇರಲಿಲ್ಲ ಅಂತ ಅಂದು ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಬೇಸರ ಹೊರಾಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಬರುವಂತ 3ನೇ ODI ಪಂದ್ಯದಲ್ಲಿ ಗೆಲ್ಲಲಾದ್ರೆ ಎದುರು ನೋಡುತ್ತೇವೆ ಮತ್ತು ನಮ್ಮ ಬೌಲರ್ಗಳದ್ದೇನು ತಪ್ಪಿಲ್ಲ. ಇನ್ನು ಬೌಲರ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು, ಬೌಲರ್ಸ್ ಗಳ ಬಗ್ಗೆ. ಹೌದು, ಈ ಪಂದ್ಯದಲ್ಲಿ ಬೌಲರ್ಸ್ ಗಳಿಗೆ ತುಂಬಾನೇ ಆದ್ರೆ ಹೆಲ್ಪ್ ಆದ್ರೆ ಇತ್ತು. ನಾನು ಬೌಲರ್ಸ್ ಗಳ ಬಗ್ಗೆ ಒಂದು ಚೂರು ಏನು ಹೇಳಲು ಇಷ್ಟಪಡುವುದಿಲ್ಲ. ಯಾಕಂತಂದ್ರೆ ಬೌಲರ್ಸ್ ಗಳು ಉತ್ತಮವಾಗಿ ಕಾರ್ಯ ಆದರೆ ನಿರ್ವಹಿಸಿದ್ದಾರೆ. ಬೂಮ್ರಾ ಅವರು ಮಾಡಿರುವಂತಹ ಎಫರ್ಟ್ ನಿಂದಾಗಿ ನಾನು ಮೆಚ್ಚಲೇಬೇಕು. ಏಕೆಂದ್ರೆ ಬೂಮ್ರಾ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ ಪವರ್ ಪ್ಲೇ ನಲ್ಲಿ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಸ್ವಲ್ಪ ಫೈಟ್ ಆದ್ರೆ ಕೊಟ್ಟಿತ್ತು ಈ ಪಂದ್ಯದಲ್ಲಿ ಮತ್ತು ಬೂಮ್ರಾ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿದರು ಮತ್ತು ಪ್ರಸಿದ್ಧ ಕೃಷ್ಣ ಅವರು ಕೂಡ ಒಳ್ಳೆಯ ಬೌಲಿಂಗ್ ಆದರೆ ಮಾಡಿದರು. ಆದರೆ ನಮ್ಮ ಬ್ಯಾಟರ್ ಮಾಡಿದ ತಪ್ಪಿನಿಂದ ಮತ್ತು ನಾನು ಮಾಡಿದ ಒಂದು ಮಿಸ್ಟೇಕ್ ನಿಂದಾಗಿ ಈ ಪಂದ್ಯದಲ್ಲಿ ಸೋಲಬೇಕಾಯಿತು ಎಂದು ವಿರಾಟ್ ಕೊಹ್ಲಿ ಅವರಾದ್ರೆ ಹೇಳ್ತಾರೆ. ಇನ್ನು 3ನೇ ODI ಪಂದ್ಯದಲ್ಲಿ ಗೆಲ್ಲುತ್ತೇವೆ ಅಂತ ಭರವಸೆ ನೀಡಿದ್ದಾರೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತದ ಈ ಇಬ್ಬರು ಸ್ಟಾರ್ ಬ್ಯಾಟರ್ಗಳಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಈಗ ಇಂಗ್ಲೆಂಡ್ ನಲ್ಲಿದ್ದಾರೆ. ಇಂಗ್ಲೆಂಡ್ ಪ್ರವಾಸದಲ್ಲಿ ಭಾರತ ತಂಡವು 3 ಪಂದ್ಯಗಳ ಏಕದಿನ ಸರಣಿ ಆದರೆ ಆಡ್ತಾ ಇದೆ. ಇನ್ನು ಈ ಸರಣಿಯ ಮೊದಲನೇ ಪಂದ್ಯ ಹೆಡ್ ಬ್ಲಾಸ್ಟ್ ನಲ್ಲಿ ಆದರೆ ನಡೆಯಿತು. ಆ ಪಂದ್ಯದಲ್ಲಿ ಇಬ್ಬರು ಬ್ಯಾಟರ್ಗಳು ತುಂಬಾನೇ ನಿರಾಶೆ ಮೂಡಿಸಿದರು. ರೋಹಿತ್ ಶರ್ಮಾ ಕೇವಲ 11 ರನ್ ಗಳಿಗೆ ಔಟ್ ಆದರೆ ವಿರಾಟ್ ಕೊಹ್ಲಿ ಕೇವಲ 4 ರನ್ ಗಳಿಸಿ ಔಟ್ ಆದ್ರು. ಇನ್ನು ಇಂಗ್ಲೆಂಡ್ ವಿರುದ್ಧ ಕಾರ್ಡಿಫ್ ನಲ್ಲಿ ನಡೆಯುತ್ತಿರುವ 2ನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಮತ್ತು ವಿರಾಟ್ ಮೇಲೆ ತುಂಬಾನೇ ನಿರೀಕ್ಷೆ ಆದ್ರೆ ಇತ್ತು. ಆದರೆ ರೋಹಿತ್ ಶರ್ಮಾ ಮತ್ತೆ ದೊಡ್ಡ ಇನ್ನಿಂಗ್ಸ್ ಆಡಲು ವಿಫಲರಾದರಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ತುಂಬಾ ಪ್ರಯತ್ನ ಮಾಡಿ ಮೈದಾನದಲ್ಲಿ ಉಳಿಯಲು ನೋಡಿದರು. ಆದರೆ ಕೇವಲ 26 ರನ್ ಗಳಿಸಿ ಔಟ್ ಆದ್ರು. ಇನ್ನು ರೋಹಿತ್ ಶರ್ಮಾ ಅವರು 47 ಬಾಲ್ ಗಳನ್ನು ಎದುರಿಸಿ ರೋಹಿತ್ ಕಡಿಮೆ ರನ್ ಗಳಲ್ಲಿ ಔಟ್ ಆದರು. ಅವರು ಮತ್ತು ವಿರಾಟ್ 2ನೇ ವಿಕೆಟ್ ಜೊತೆ ಆಟದಲ್ಲಿ 60 ರನ್ ಜೊತೆ ಆಟ ನೀಡಿದರು. ಇನ್ನು ಈ ಜೊತೆ ಆಟದಲ್ಲಿ ಇಬ್ಬರು ಒಂದು ಮುಖ್ಯ ಮೈಲುಗಲ್ಲಾದ್ರೆ ಸಾಧಿಸಿದ್ದಾರೆ. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಜೋಡಿ ಕ್ರಿಕೆಟ್ ನ 3 ಸ್ವರೂಪಗಳಲ್ಲಿ ಭಾರತದ ಪರವಾಗಿ ಅತ್ಯಧಿಕ ರನ್ ಗಳಿಸಿದ 3ನೇ ಜೋಡಿಯಾಗಿದೆ. ಈಗ ಈ ಜೋಡಿ ಒಟ್ಟು 8,000 ರನ್ ಗಳಿಸುವ ಮೈಲುಗಲ್ಲನ್ನು ಆದ್ರೆ ತಲುಪಿದೆ. ಇದಕ್ಕೂ ಮುಂಚೆ ಕೇವಲ 2 ಭಾರತೀಯ ಜೋಡಿಗಳು ಮಾತ್ರ ಈ ಸಾಧನೆ ಆದ್ರೆ ಮಾಡಿದ್ರು. ಭಾರತಕ್ಕಾಗಿ 3 ಸ್ವರೂಪಗಳಲ್ಲಿ ಅತ್ಯಧಿಕ ರನ್ ಜೊತೆ ಆಟ ದಾಖಲೆ ಸಚಿನ್ ಮತ್ತು ಸೌರವ್ ಗಂಗೂಲಿ ಅವರ ಹೆಸರಿನಲ್ಲಿ ಆದ್ರೆ ಇದೆ. ಒಟ್ಟಾರೆಯಾಗಿ ಸಚಿನ್ ಮತ್ತು ಸೌರವ್ ಗಂಗೂಲಿ ಅವರು 12,000ಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ. 2ನೇ ಸ್ಥಾನದಲ್ಲಿ ಸಚಿನ್ ಮತ್ತು ರಾಹುಲ್ ದ್ರಾವಿಡ್ ಅವರಾದ್ರೆ ಇದ್ದಾರೆ. ಇನ್ನು ಸಚಿನ್ ಮತ್ತು ರಾಹುಲ್ ದ್ರಾವಿಡ್ ಅವರು 11,000ಕ್ಕೂ ಹೆಚ್ಚು ರನ್ ಆದ್ರೆ ಗಳಿಸಿದ್ದಾರೆ. ಇನ್ನು 3ನೇ ಜೋಡಿಯಾಗಿ ಇದೀಗ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಾದ್ರೆ ಕಾಣಿಸಿಕೊಳ್ಳಲಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಜೋಡಿ ಬರೋಬ್ಬರಿ 8,000 ರನ್ ಆದ್ರೆ ಕಲೆ ಹಾಕಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ 4 ರನ್ ಗಳಿಸುವ ಮೂಲಕ ತಮ್ಮ ಖಾತೆ ಆದ್ರೆ ತೆರೆದರು. ಇದರೊಂದಿಗೆ ವಿರಾಟ್ ಕೊಹ್ಲಿ ಒಂದು ದೊಡ್ಡ ಮೈಲಿಗಲ್ಲಾದ್ರೆ ಸಾಧಿಸಿದರು. ಇಂಗ್ಲೆಂಡ್ ನೆಲದಲ್ಲಿ ಟೆಸ್ಟ್ ಮತ್ತು ಏಕದಿನ ಮತ್ತು T20 ಎಲ್ಲ 3 ಸ್ವರೂಪಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಟೀಮ್ ಇಂಡಿಯಾದ ಬ್ಯಾಟರ್ ಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಪಡೆದುಕೊಂಡರು. ಇನ್ನು ಇಂಗ್ಲೆಂಡ್ ನೆಲದಲ್ಲಿ 3 ಸ್ವರೂಪಗಳಲ್ಲಿ 2,000ಕ್ಕೂ ಹೆಚ್ಚು ರನ್ ಗಳಿಸಿದ ಸಾಧನೆಯನ್ನು ಕೇವಲ 4 ಭಾರತೀಯ ಬ್ಯಾಟರ್ಗಳು ಮಾತ್ರ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ನಲ್ಲಿ ಟೆಸ್ಟ್, ಏಕದಿನ ಮತ್ತು T20 ಎಲ್ಲ 3 ಸ್ವರೂಪಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಭಾರತೀಯ ಬ್ಯಾಟರ್ ಆಗಿದ್ದಾರೆ. ಇದಕ್ಕೂ ಮುಂಚೆ ಈ ದಾಖಲೆ ರಾಹುಲ್ ದ್ರಾವಿಡ್ ಅವರ ಹೆಸರಿನಲ್ಲಿ ಆದ್ರೆ ಇತ್ತು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.